ನ್ಯಾಯಾಂಗದ ಪ್ರಕಾರ ನ್ಯಾಯಾಂಗದ ಮುಖಾಂತರ ಸಂವಿಧಾನಬದ್ಧವಾಗಿ ಅವ್ರಿಗೇನು ಸವಲತ್ತು ಕೊಡಬೇಕು ಅದನ್ನು ಇವ್ರ ಕಡೆಯಿಂದ ಕೊಡಿಸಿ ಇವ್ರನ್ನ ರಿಲೀಸ್ ಮಾಡಿ ಶಿಕ್ಷೆ ಪ್ರಮಾಣ ಅದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು. ಆದರೆ ಇವ್ರಿಗೆ ಶಿಕ್ಷೆ ಕೊಟ್ಟಿದ ತಕ್ಷಣ ಅವ್ರಿಗೆ ಅವ್ರು ರೇಣುಕಾಸ್ವಾಮಿ ಬರ್ತಾರ ಅಥವಾ ಅವ್ರ ಮನೆ ಕಷ್ಟ ಎಲ್ಲ ಹೋಗುತ್ತಾ? ಟಿಕೆಟ್ ಕೊಟ್ಬಿಟ್ರೆ ದೊಡ್ಡದಾಗ ಅದನ್ನು ರೀಲ್ಸ್ ಬರುತ್ತೆ, ದೊಡ್ಡದಾಗಿ ಪಬ್ಲಿಸಿಟಿ ತೊಗೊಂಡ್ಬಿಟ್ಟು ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದಾರೆ. ಯಾವುದಕ್ಕೂ ಅವರು ಆ ಥರ ಪಬ್ಲಿಸಿಟಿ ತೊಗೊಂಡಿರಲಿಲ್ಲ. ಬಟ್ ಅಂಥ ಮನುಷ್ಯ ಇವತ್ತು ನೋಡೋದು ನಿಜಕ್ಕೂ ದುರದೃಷ್ಟ. ಅದು ಏನೋ ಒಂದು ಚಿಕ್ಕ ಒಂದು ಅಚಾತುರ್ಯ ನಡೆದಿದೆ. ಬಟ್ ಅದಕ್ಕೆ ಇವರು ಇಷ್ಟು ಶಿಕ್ಷೆ ಅನುಭವಿಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಯಾರೂ. ಬಟ್ ಯಾಕೆ ಇಷ್ಟು ಅವ್ರಿಗೆ ಘೋರ ಶಿಕ್ಷೆ ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಮಾತಲ್ಲಿ ತುಂಬ ನೋವು ಕಾಣಿಸುತ್ತೆ ಸರ್. ಆ್ಯಕ್ಚುಲಿ ನೀವು ಅಲ್ಲಿ ವಿಡಿಯೋದಲ್ಲಿ ಹೇಳಿಕೆ ಕೊಟ್ಟಿದ್ದು ಹಂಗೇನೆ, ಅಂದರೆ ನೀವೇನು ಸ್ಟೇಟ್ಮೆಂಟ್ ಕೊಟ್ಟರು ಅದು ಭಾವನೆನ ವ್ಯಕ್ತಪಡಿಸ್ದಂಗಿತ್ತು. ಹೌದು. ಅಥವಾ ಯಾವುದೋ ನೀವೇನೋ ಅವ್ರು ಸಿನಿಮಾ ಪ್ರಮೋಷನ್ ಮಾಡಿಕೊಟ್ಟಿಲ್ಲ, ಏನೂ ಮಾಡಿಲ್ಲ ನೀವು. ಏನೋ ಒಂಥರ ನಿಮ್ಮ ಮನೆಯಲ್ಲೇ ಯಾರೋ ನಿಮ್ಮ ಮಗನ ತುಂಬ ದಿನ ಮಿಸ್ ಮಾಡ್ಕೊಂಡ್ರಿ, ಅಥವಾ ನಿಮ್ಮ ಅಣ್ಣನ ಮಿಸ್ ಮಾಡ್ಕೊಂಡ್ರು, ತಮ್ಮನ ಮಿಸ್, ಏನೋ ಒಂದು ಈಗ ಎಲ್ಲೋ ಫಾರಿನ್ ಹೋಗಿರ್ತಾರಲ್ಲ, ಸೊ ಅವ್ರು ನನಗೆ ತುಂಬ ದಿನ ಆಯ್ತು ನೋಡಿ ಅನ್ನೋ ಥರ, ಅಥವಾ ಇಂಥ ವ್ಯಕ್ತಿ ಈಗಿದ್ದವರು ರಾಜನ್ ಥರ ಇದ್ದವರು ಈ ರೀತಿ ಆಗ್ಬಿಟ್ರ ಅನ್ನೋ ಒಂದು ಅಂದರೆ ಒಂದು ಭಾವನೆ ವ್ಯಕ್ತಪಡಿಸ್ದಂಗಿತ್ತು. ಈಗ ನೀವು ನೋಡ್ದಂಗೆ ಸರ್, ಈಗ ಅವರು ಎಷ್ಟು ಡೆಡಿಕೇಟೆಡ್ ಆ್ಯಕ್ಟರು, ಅದ್ರ ಜೊತೆಗೆ ಅಷ್ಟೇ ಅಂದರೆ ಸ್ವಲ್ಪ ಚೆನ್ನಾಗಿ ಒಳ್ಳೆ ಕಾರು ಗೀರಲ್ಲಿ ಓಡಾಡೋಂಥದ್ದು, ಒಳ್ಳೆ ಐಷಾರಾಮಿ ಜೀವನ ನಡೆಸೋಂಥದ್ದು, ಅದನ್ನೆಲ್ಲ ನೋಡಿದ್ರಿ. ಅವ್ರನ್ನ ಈಗ ನೀವು ಹೇಳಿದ್ರಿ ಅದು ಚೇರಿಗೆ ಪರದಾಡೋಂಥದ್ದು, ದಿಂಬಿಗಾಗಿ ಪರದಾಡೋಂಥದ್ದು, ಈ ಪರಿಸ್ಥಿತಿಲಿ ನೋಡಿದಾಗ ಏನನ್ಸುತ್ತೆ ಸರ್? ಮನುಷ್ಯನಿಗೆ ಯಾವುದು ಶಾಶ್ವತ ಅಲ್ಲ ಅನಿಸುತ್ತೆ. ಯಾಕಂದ್ರೆ ಅದು ಅವ್ರ ಐಷಾರಾಮಿ ಜೀವನ ಅನ್ನೋದಕ್ಕಿಂತ ಅವರ ಸವಲತ್ತು ಕಷ್ಟಪಟ್ಟು ಗಳಿಸಿದಂಥ ಸವಲತ್ತು. ಅದು ಸುಮ್ಮನೆ ಬಂದಿದ್ದು. ಅವರು ಲೈಟ್ ಮ್ಯಾನಾಗಿ ಕೆಲಸ ಮಾಡಿದ್ದಾರೆ, ಕ್ಯಾಮ್ರಾ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದಾರೆ, ಲೈಟ್ಗಳನ್ನ ಹೊತ್ತಿದ್ದಾರೆ. ಅವರು ಏನು ಹುಟ್ತಾನೆ ಅವರು ಏನು ಗೋಲ್ಡನ್ ಸ್ಪೂನ್ ತಗೊಂಡ್ಬಂದಿದ್ದಲ್ಲ. ಅವರು ಕಷ್ಟಪಟ್ಟು ಅವ್ರು ಮಾಡಿರ್ತಕ್ಕಂಥ ಸಾಧನೆ, ಅವ್ರು ಮಾಡಿರ್ತಕ್ಕ ಸಂಪಾದನೆಯಿಂದ ಸವಲತ್ತನ್ನು ಪಡ್ಕೊಂಡಿದ್ರೆ ಹೊರತು ಹುಟ್ಟುತ್ತಾನೆ ಸವಲತ್ತುಗಳು ಬಂದಿರಲಿಲ್ಲ ಅವ್ರಿಗೆ. ಸೊ ಆದರೂ ಆ್ಯಸ್ ಎ ಸೆಲೆಬ್ರಿಟಿ, ಆ್ಯಸ್ ಎ ಬಿಗ್ ಹೀರೋ, ಆ್ಯಸ್ ಎ ರೆಕಾರ್ಡ್ ಬ್ರೇಕ್ ಹೀರೋ, ಬಾಕ್ಸ್ ಆಫೀಸ್ ಸುಲ್ತಾನ್ ಅವೆಲ್ಲ ಇದ್ದಾಗ ಸಹಜವಾಗಿ ಅದು ಆ ಫೆಸಿಲಿಟೀಸ್ ಬರ್ತದೆ. ಸೊ ಆ ಫೆಸಿಲಿಟೀಸ್ ಬಂದಾಗ ಅದನ್ನು ಅವರು ಇವತ್ತಿನ ಸ್ವಲ್ಪ ನೀವೇ ಯೋಚನೆ ಮಾಡಿ, ಇವತ್ತು ನಾವು ಇಷ್ಟು ಸ್ವತಂತ್ರ ಕೂತಿದ್ದೀವಿ, ಏನೋ ಒಂದು ತಪ್ಪು ಮಾಡಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಅಲ್ಲಿ ಹೋದಾಗ ಅವ್ರ ಪರಿಸ್ಥಿತಿ ಹೆಂಗಾಗಿರ್ಬೋದು ಲೆಕ್ಕ ಹಾಕೊಂಡು. ನಾವು ಕಾಮನ್ ಮ್ಯಾನ್ ಕೂತಿದ್ದೀವಿ. ಬಟ್ ಅವ್ರು ಈ ಥರ ಕೂತ್ಕೊಂಡು ಮಾತಾಡೋಕ್ಕೂ ಅವ್ರಿಗೆ ಇದಿಲ್ಲ. ಒಂದು ಟಾಯ್ಲೆಟ್ಗೆ ಹೋಗೋಕ್ಕೋಸ್ಕರ ಅವ್ರು ಕಷ್ಟ ಏನು ಅನ್ಬೇಕು ನಾವು. ಬಟ್ ಅದು ಅಲ್ಲ, ಅಲ್ಲೂ ನಾವೇ ನೋಡಿದಾಗ ಎಷ್ಟೋ ಜೈಲಲ್ಲಿ ಐಷಾರಾಮಿ ಜೀವನ ನಡೀತಾ ಇದೆ. ಇವಾಗ ಮೊನ್ನೆ ಯಾವುದೋ ಒಂದು ಹೆಣ್ಣುಮಗಳು ಮಾತಾಡ್ತಾ ಇದ್ಲು, ಯಾವುದೋ ಇಂಟರ್ವ್ಯೂನಲ್ಲಿ ನೋಡ್ತಾ ಇದ್ದೆ. ಯಾರೋ ಅವ್ರ ಹೆಸರೇನು ಪವಿತ್ರ ಗೌಡ ಐಷಾರಾಮಿ ಜೀವನ ಇದೆ, ಅವ್ರು ಹಾಗೆ ಮೇಕಪ್ ಮಾಡ್ಕೊಂಡು ಓಡಾಡ್ತಾರೆ. ಅದೇನು ನಿಜನೋ ಸುಳ್ಳೋ ಗೊತ್ತಿಲ್ಲ ನನಗೆ, ನಾವು ಮೀಡಿಯಾದಲ್ಲಿ ನೋಡಿದ್ದು. ಮತ್ತೆ ಲಾಸ್ಟ್ ಟೈಮ್ ಒಂದಿಷ್ಟು ವಿಡಿಯೋಗಳು ರಿಲೀಸ್ ಆಗಿದ್ದು, ಈ ಕೆಲವರೆಲ್ಲ ಟೆರರಿಸ್ಟ್ಗಳಿಗೆ ಅಂಥವ್ರಿಗೆಲ್ಲ ಕೆಲವರಿಗೆ ಉಮೇಶ್ ರೆಡ್ಡಿ, ಸಾರಿ ಟೆರರಿಸ್ಟ್ ಅಲ್ಲ, ಉಮೇಶ್ ರೆಡ್ಡಿ ಅಂತವ್ರಿಗೆಲ್ಲ ಒಳ್ಳೊಳ್ಳೆ ರಾಜಾತಿಥ್ಯ ಸಿಕ್ಕಿತ್ತು ಅಂತ ವಿಡಿಯೋಗಳು ರಿಲೀಸ್ ಆಗಿದ್ದು. ಏನೋ ಸರ್ ಅದೇನು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಬಟ್ ನಾವು ಮೀಡಿಯಾದಲ್ಲಿ ನೋಡ್ತೀವಿ, ಅದೇನು ಮಾಡ್ತಾರೋ ಏನು ಮಾಡ್ತಾರೋ ಅದು ಗೊತ್ತಿಲ್ಲ ನಮಗೆ. ಬಟ್ ಒಂದು ನಾವು ತಿಳ್ಕೊಳ್ಳೋದೇನಪ್ಪ ಅಂದರೆ, ಮನುಷ್ಯ ಯಾರಿಗೂ ಇಲ್ಲ ಸರ್. ಇವೆಲ್ಲ ಸುಮ್ಮನೆ ನಿಮಗೋಸ್ಕರ ನಾನು ಪ್ರಾಣ ಕೊಡ್ತೀನಿ, ನಿಮಗೋಸ್ಕರ ಏನು ಬೇಕಾದ್ರೆ ತ್ಯಾಗ ಮಾಡ್ತೀನಿ, ಅಣ್ಣ ನೀನು ಹೇಳು, ಅವೆಲ್ಲ ಅವ್ರು ಚೆನ್ನಾಗಿದ್ದಾಗ ಹೇಳುವಂಥ ಮಾತುಗಳಷ್ಟೇ. ಅವ್ರ ಕಷ್ಟದಲ್ಲಿ ಸಿಗಾಕೊಂಡಾಗ ನಾನೇ ಆಗಲಿ ನೀವೇ ಆಗಲಿ ಸರ್, ಕಷ್ಟ ಯಾರೂ ಬರೋಲ್ಲ ಸರ್. ಈಗ ನಿಮ್ಮ ಜೊತೆ ಇಷ್ಟು ಚೆನ್ನಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಸರ್, ನೀವು ಹೋಗಿ ಹೊರಗಡೆ ಒಂದು 500 ರೂಪಾಯಿ 1000 ರೂಪಾಯಿ ಕಳಿಸಿ ಯಾರು ಕಳಿಸ್ತಾರ? ಖಂಡಿತ ಕಳಿಸಲ್ಲ. ಇದೇ ಥರ ಜೀವನ ಇಷ್ಟೇ. ದುಡ್ಡಿನ ವಿಚಾರ ಬಿಟ್ಟರು ಏನೇ ಇರಲಿ, ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕಾದ್ರೂ ಈಗ ನೋಡಿ, ನಾವು ಇಂಡಸ್ಟ್ರಿಯಲ್ಲಿ ಎಲ್ಲ ಏನು ಕೆಲಸ ಸ್ಟಾಪ್ ಆಗಿದೆ, ಎಲ್ಲ ನಡೀತಾ ಇದೆ, ಅದ್ರ ಪಾದ ನಡ್ಕೊಂಡು ಹೋಗ್ತಾ ಇರ್ತದೆ. ಬಟ್ ಆದರೆ ಇಂಡಸ್ಟ್ರಿಗೆ ಇಷ್ಟು ಕೊಡುಗೆ ಕೊಟ್ಟಂಥ ವ್ಯಕ್ತಿ ಎಷ್ಟು ತೊಂದರೆಯಲ್ಲಿದ್ದ, ಅದಕ್ಕೇನು ಕ್ರಿಮಿನಲ್ ಅಪರಾಧ ಅಲ್ಲ. ಅದು ಸಂವಿಧಾನಬದ್ಧವಾಗಿ ನಾವು ಯಾರಿಗೆ ಬೇಕಾದ್ರೂ ಮನವಿ ಸಲ್ಲಿಸ್ಬೋದು, ನಾವು ಕ್ಷಮಾದಾನಕ್ಕೆ ಅರ್ಜಿ ಸಲ್ಲಿಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಈಗ ಪಾಪ ರೇಣುಕಾಸ್ವಾಮಿಯವರು ಹೋದರು, ಅವರ ಬೆಲೆ ಕಟ್ಟಕ್ಕಾಗಲ್ಲ, ಅವ್ರ ಸ್ಥಾನ ತುಂಬಕ್ಕೆ ಯಾರಿದ್ರೂ ಸಾಧ್ಯ ಇಲ್ಲ. ಅದು ಲಿಖಿತ. ಅವ್ರ ಆತ್ಮಕ್ಕೆ ನಾವು ಶಾಂತಿ ಕೋರ್ತೀವಿ. ಅವ್ರ ಮನೆಗೆ ಹೋಗಿ ನಾನು ಅವ್ರ ಫೋಟೋಗೆಲ್ಲ ಹಾರ ಹಾಕಿ ಅವ್ರ ಶಾಂತಿ ಕೋರಿ ಅವ್ರ ತಂದೆ ತಾಯಿ ಹತ್ರ ಮಾತಾಡ್ಕೊಂಡ್ಬಂದೆ. ಅದು ಒಂಥರ ಮಾನವೀಯತೆಯ ದೃಷ್ಟಿಯಿಂದ, ಬೇರೆ ಯಾವುದೂ ಇದಿಲ್ಲ.
ಈಗ ಹೇಗೋ ಈಗ ರೇಣುಕಾಸ್ವಾಮಿ ಅವ್ರನ್ನ ಇವ್ರಿಗೆ ಎಷ್ಟೇ ಜೈಲು ಶಿಕ್ಷೆ ಕೊಟ್ಟರು ರೇಣುಕಾಸ್ವಾಮಿ ವಾಪಸ್ ಬರ್ತಾರಾ? ಅದಂತೂ ಸಾಧ್ಯ ಇಲ್ಲ. ಬರಲ್ಲ. ಈಗ ಅವ್ರ ಮನೆ ಅಷ್ಟೇ ತೊಂದರೆ ಪಡ್ತಾ ಇದ್ದಾರಾ? ಇಲ್ಲ, ಇವನ್ನು ಆ ಕುಟುಂಬದವರು ಸಹ ಕೆಲವೊಂದು ಪೋಸ್ಟ್ಗಳು ಹಾಕಿದ್ದಾರೆ. ಈಗ ಅವ್ರ ಮನೆಯವರು ಅಂತ ಅವು ಗಂಡು ಮಗನ ಕಳ್ಕೊಂಡು ಅವರ ಅನಾಥ ಭಾವ ಕಾಡ್ತಾ ಇದೆಯೋ, ಅವ್ರ ಸಂಸಾರ ನಡೆಸೋದಕ್ಕೆ ಅಷ್ಟೇ ತೊಂದರೆ ಅನುಭವಿಸ್ತಾ ಇದ್ದಾರೆ. ಹೌದಾ? ರೈಟ್. ಸೊ ಏನು ಅಮಿಕಬಲ್ ಆಗಿ ನ್ಯಾಯಾಂಗದ ಪ್ರಕಾರ, ನ್ಯಾಯಾಂಗದ ಮುಖಾಂತರ ಸಂವಿಧಾನಬದ್ಧವಾಗಿ ಅವ್ರಿಗೇನು ಸವಲತ್ತು ಕೊಡಬೇಕು ಅದನ್ನು ಇವ್ರ ಕಡೆಯಿಂದ ಕೊಡಿಸಿ ಇವ್ರನ್ನ ರಿಲೀಸ್ ಮಾಡಿ ಶಿಕ್ಷೆ ಪ್ರಮಾಣ ಅದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು. ಆದರೆ ಇವ್ರಿಗೆ ಶಿಕ್ಷೆ ಕೊಟ್ಟಿದ ತಕ್ಷಣ ಅವ್ರಿಗೆ ಅವ್ರು ರೇಣುಕಾಸ್ವಾಮಿ ಬರ್ತಾರಾ ಅಥವಾ ಅವ್ರ ಮನೆ ಕಷ್ಟ ಎಲ್ಲ ಹೋಗುತ್ತಾ? ಇಲ್ಲಲ್ಲ, ಸಾಧ್ಯನಾ? ಇಲ್ಲ. ಅದೇ ಅಮಿಕಬಲ್ ಆಗಿ ನ್ಯಾಯಾಂಗದ ವ್ಯವಸ್ಥೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಬಟ್ ನನ್ನ ಒಂದು ಮನಸ್ಸು ಅಂತ ಇರೋದು, ಆಗಿದ್ದಾಗೋಗಿದೆ ಕೃತ್ಯ, ಯಾರು ಮಾಡಿದ್ರು ಬಿಟ್ಟರು ಅದು ಸೆಕೆಂಡ್ರಿ, ನ್ಯಾಯಾಂಗ ತೀರ್ಮಾನ ಮಾಡುತ್ತೆ. ಆಗ್ಬಿಟ್ಟು ಅದನ್ನು ತುಂಬಕ್ಕಂತೂ ಆಗಲ್ಲ ಯಾರೂ. ಅಟ್ಲೀಸ್ಟ್ ಈ ರೀತಿನಾದ್ರೂ ಇವರಿಂದ ಸವಲತ್ತು ತೊಗೊಂಡು ಅವ್ರಿಗೆ ಕೊಟ್ಟು ಅಟ್ಲೀಸ್ಟ್ ಅವ್ರ ಮನೆಯವ್ರು ನೆಮ್ಮದಿಯಾಗಿರ್ಬೋದಲ್ಲ ಸ್ವಲ್ಪ ದಿನ. ಹಣಕಾಸಿನ ವ್ಯವಸ್ಥೆ, ಮಾನಸಿಕವಾಗಿ ನೆಮ್ಮದಿ ಹೇಳೋಕ್ಕಾಗಲ್ಲ ನಾವು. ಹಣಕಾಸಿನ ಪರಿಸ್ಥಿತಿ ಅವರ ದೈನಂದಿನ ಚಟುವಟಿಕೆಗಳಿಗೆ ಒಂದು ಹೆಲ್ಪ್ ಆಗ್ಬೋದು ಅಂತ ನನ್ನ ಒಂದು ಭಾವನೆ ಇದೆ. ಖಂಡಿತ ನೀವೇನು ಭಾವನೆಯನ್ನು ವ್ಯಕ್ತಪಡಿಸಿದ್ರು, ಈ ಭಾವನೆನ ಇನ್ನೊಂದು ಕಡೆಯಿಂದ ನಾನು ನೋಡಿದ್ದೀನಿ. ಎಲ್ಲಂದ್ರೆ ಅಭಿಮಾನಿಗಳು, ನೀವು ಯಾವುದೇ ಒಂದು ಫಂಕ್ಷನ್ಗೆ ಹೋಗ್ಲಿ, ನಮ್ಮ ಬಾಸ್ ಯಾವಾಗ ರಿಲೀಸ್ ಆಗ್ತಾರೆ, ಯಾವುದೇ ಒಬ್ಬ CM ಬರಲಿ ಅಥವಾ DCM ಬರಲಿ, ಯಾರೇ ಬರಲಿ, ನಾವು ಕೆಲವೊಂದು ವಿಡಿಯೋಗಳು ನೋಡ್ತಾ ಇರ್ತೀವಿ. ನಮ್ಮ ಬಾಸ್ ಯಾವಾಗ ಬರ್ತಾರೆ, ಯಾವಾಗ ಕರ್ಕೊಬರ್ತೀರಾ ಏನೋ ಒಂದು. ಈಗ ಅವ್ರಿಗೆ ನಿಮ್ಮ ರೀತಿ ಎಜುಕೇಶನ್ ಇಲ್ಲದೆ ಇರೋದ್ರಿಂದ ನಿಮ್ಮ ರೀತಿ ಕೇಳೋಕ್ಕಾಗದೇ ಇರ್ಬೋದು, ಬಟ್ ಅವ್ರದ್ದೇ ಆದ ವೇನಲ್ಲಿ ಅವ್ರದ್ದೇ ಆದ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ನೋವೇನಪ್ಪ ಅಂತಂದರೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟೋ ಜನ ಅವ್ರ ಜೊತೆ ಅವರಿಂದ ಬೆಳೆದಂಥವ್ರು ಇದ್ದಾರೆ, ಅವ್ರನ್ನ ಪ್ರಮೋಷನ್ಗೆ ಕರ್ಕೊಂಡೋದಂಥವ್ರು ಇದ್ದಾರೆ. ಅಟ್ಲೀಸ್ಟ್ ಒಂದು ಮನವಿ, ನಾನು ಎಲ್ಲ ಕಡೆ ಹೇಳೋದಿಷ್ಟ, ಒಂದು ಮನವಿ, ನೀವು ಹೇಳ್ದಂಗೆ, ನೀವು ಹೆಂಗೆ ಸ್ವತಂತ್ರವಾಗಿ ಒಂದು ಮನವಿ ನಿಮ್ಮ ಮನಸ್ಸಿಂದ ಬಂತು, ಒಂದು ಮನವಿ ಆಗ್ಬೋದು, ಒಂದು ಎಲ್ಲೋ ಒಂದು ಹೇಳಿಕೆ ಅವ್ರ ಬಗ್ಗೆ ಮಾತಾಡಿದ್ರೆ ಎಲ್ಲಿ ನನಗೆ ಅವಕಾಶ ಕೊಡಲ್ವೋ ಸರ್. ಇನ್ನೊಂದು ನಾನು ಹೇಳ್ಬೇಕು, ಮೊನ್ನೆ ಒಬ್ಬರು ನಿರ್ದೇಶಕರನ್ನ ನಾನು ಮಾತಾಡ್ತಾ ಇದ್ದೆ. ಒಬ್ಬ ಆ್ಯಕ್ಟರು ದರ್ಶನ್ ಅವ್ರ ಪರ ಏನೋ ಮಾತಾಡಿದಕ್ಕೆ ಇಂಡಸ್ಟ್ರಿನಲ್ಲಿ ಕೆಲಸನೇ ಕೊಟ್ಟಿಲ್ವಂತೆ. ಅಂದರೆ ಯಾವ ಲೆವೆಲ್ಗಿದೆ ಇಂಡಸ್ಟ್ರಿನಲ್ಲಿ. ಒಂದು ತಿಳ್ಕೊಳ್ಳಿ, ಯಾರ ಹೊಟ್ಟೆ ಮೇಲೆ ಯಾರು ಹೊಡೆಯೋಕ್ಕಾಗಲ್ಲ ರೀ. ಭಗವಂತ ಅಲ್ಲಿ ನಿಶ್ಚಯ ಮಾಡಿ ಕಳಿಸಿರ್ತಾನೆ, ಹೊಡ್ಸಿದ್ದೇವರು ಹುಲ್ಲು ಮೇಯಿಸಲ್ಲ ಅಂತಾರೆ. ಯಾರು ಹೊಟ್ಟೆ ಮೇಲೆ ಹೊಡೆದು ಯಾರಿಗೋ ದ್ವೇಷಕ್ಕೆ ನಿನಗೆ ಅವಕಾಶ ಕೊಟ್ಟಿಲ್ಲ ಅಂದರೆ ನಿನಗೆ ಅವಕಾಶ ಕಳ್ಕೊಳ್ಳೋ ಇನ್ನೊಬ್ಬ ಕಾಯ್ತಾ ಇರ್ತಾನೆ. ಅದೆಲ್ಲ ಮಾಡೋದು ತಪ್ಪದು. ಯಾರೋ ನಮ್ಮ ಭಾವನೆ ತಿಳಿಸಿದೀವಿ ರೀ, ನಮ್ಮ ಭಾವನೆ ತಿಳಿಸಿದೀವಿ, ಅದಕ್ಕೇನು ಸಂಬಂಧ? ಅಲ್ಲ, ಅವ್ರು ಅದಕ್ಕೋಸ್ಕರ ಹೇಳ್ತಾ ಇಲ್ವೋ ಅಥವಾ ನಿಜವಾಗ್ಲೂ ಅವ್ರ ಮನಸ್ಸಲ್ಲೇ ಇಲ್ವೋ? ಓಕೆ ಸರ್, ನೋಡಿ ಸರ್, ಏನೇ ಆಗಲಿ ಸರ್, ನಿಮ್ಮ ಮನಸ್ಸಿನ ಭಾವನೆ ವ್ಯಕ್ತಪಡಿಸೋದಕ್ಕೆ ಯಾವ ರೂಲ್ಸು ಬೇಕಾಗಿಲ್ಲ ಸರ್. ನಿಮ್ಮ ಸಪೋರ್ಟ್ ಮಾಡ್ತಾ ಇಲ್ಲ. ಸಂವಿಧಾನಬದ್ಧವಾಗಿ ನಮ್ಮ ಹಕ್ಕು, ನಮ್ಮನ್ನು ಪ್ರತಿಪಾದಿಸೋದಕ್ಕೆ ಹಕ್ಕಿದೆ, ಅದನ್ನ ಹೇಳಿದೀವಿ ಅಷ್ಟೇ ಹೊರತು ಯಾರೋ ಅವಕಾಶ ಕೊಡ್ತಾರೆ, ಯಾವುದೋ ಅವಕಾಶ ನಿಲ್ಲಿಸ್ಬಿಡ್ತಾರೆ, ಯಾರೋ ಅವ್ರಿಗೆ ಬರೋ ಮಾತಾಡೋದು ಏನೋ ಹೋಗ್ಬಿಡುತ್ತೆ, ಆಗಲಿ ಬಿಡಿಸಿ ಏನು ಕಳ್ಕೊಳಕ್ಕಾಗುತ್ತೆ? ಭಗವಂತ ಜೀವನ ಅವ್ರದ್ದೇ ಜೀವನ ನಡೀತಾ ಇರ್ತದೆ. ಯಾರಿರ್ಲಿ ಬಿಲಿ ಅದ್ರ ಪಾಡು ನಡೀತಾ ಇರ್ತದೆ. ಹಾಗೆ ಅವ್ರು ಯಾರೋ ಪ್ರೊಡ್ಯೂಸರ್ ನಮಗೆ, ಯಾರೋ ಡೈರೆಕ್ಟರ್ ನಮ್ಗೆ ಅವಕಾಶ ಕೊಟ್ಟರೆ ನಾವು ಸುಮ್ಮನೆ ಕೂತ್ಕೊಳ್ತೀವ? ಎಲ್ಲೋ ಒಂದು ನಡೀತಾ ಇರ್ತದೆ. ಭಗವಂತ ಎಲ್ಲೋ ಒಂದು ಕಡೆ ಕೊಟ್ಟಿರ್ತಾನೆ, ಪ್ರಾಮಾಣಿಕತೆ ಇರಬೇಕಷ್ಟೇ.